ನೋಡಿ ಕೆಲವೊಂದ್ಸಲಿ ಜೇನುತುಪ್ಪ ಉಂಟಲ್ಲ ಗಟ್ಟಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ನೀವೆಂತ ಮಾಡ್ಬೇಕು, ಬಿಸಿಲಿಗೆ ಇಟ್ರೆ 1-2 ಗಂಟೆ ಬಿಸಿಲಿಗೆ ಇಟ್ರೆ ಸರಿ ಆಗ್ತದೆ. ಈ ರೀತಿ ನೀರು ಆಗ್ತದೆ. ಮತ್ತೆ ಇದು ಗಟ್ಟಿ ಆಯ್ತು ಅಂತೇಳಿ ನೀವು ಜೇನುತುಪ್ಪವನ್ನು ಬಿಸಾಡಬೇಡಿ. ಯಾರ್ದಾದ್ರು ಮನೆಯಲ್ಲಿ ಗಟ್ಟಿಯಾಗಿದ್ರೆ ಆ ರೀತಿ ಮಾಡಿ. ನಿಮ್ಗೆ ಇಲ್ಲಿ ಫೋಟೋ ಕಾಣ್ಬೋದು, ಆ ಫೋಟೋದಲ್ಲಿ ನೋಡಿ ಗಟ್ಟಿಯಾಗಿದೆ. ಅದಕ್ಕೆ ಹೇಳಿದ ಇದೊಂದು ಚಿಕ್ಕ ಮಾಹಿತಿ. ಕೆಲವೊಂದ್ಸಲಿ ಜೇನುತುಪ್ಪ ಉಂಟಲ್ಲ ಗಟ್ಟಿ ಆಗದೆ ಒಂದು ರೀತಿಯ ಹುಳಿ ಅಂಶ, ಆ ರೀತಿ ಒಂದು ಪರಿಮಳ ಬರ್ತದೆ. ಅದಕ್ಕೆ ಕೂಡ ಹಾಗೆ ಬಿಸಿಲಿಗೆ ಇಟ್ರೆ ಆ ಹುಳಿ ಅಂಶ ಬರುದು, ಒಂದು ಪರಿಮಳ ಬರ್ತದಲ್ಲ ಹುಳಿ ಅಂಶ, ಅದು ಸರಿ ಆಗ್ತದೆ. ಕೆಲವೊಂದ್ಸಲ ಅದೊಂದು ವೆದರಿಗೆಲ್ಲ ಉಂಟಲ್ಲ ಆ ರೀತಿ ಹುಳಿ ಅಂಶ ಎಲ್ಲ ಪರಿಮಳ ಎಲ್ಲ ಬರ್ತದೆ. ಅದಕ್ಕೋಸ್ಕರ ಎಲ್ಲಿ ಅದು ತುಪ್ಪ ಗಟ್ಟಿಯಾಗಿದ್ರೆ, ಈ ರೀತಿಯ ಜೇನುತುಪ್ಪ ಗಟ್ಟಿಯಾಗಿದ್ರೆ ಅಥವಾ ಹುಳಿ ಅಂಶ ಎಲ್ಲ ಪರಿಮಳ ಬಂದ್ರೆ ಅದನ್ನು ಬಿಸಿಲಿಗೆ ಇಡಿ 1-2 ಗಂಟೆ, ಮತ್ತೆ ಸರಿ ಆಗ್ತದೆ. ಹೇಗೆ ನೀವು ಫಸ್ಟಿಗೆ ತಂದಿದ್ರೆ ನೋಡಿ ಅದೇ ರೀತಿ ಆಗ್ತದೆ. ಮತ್ತೆ ಚಳಿಗಾಲದಲ್ಲಿ ಎಲ್ಲ ಜಾಸ್ತಿ ಗಟ್ಟಿ ಆಗುದು, ಅದನ್ನು ಕೂಡ ಹಾಗೆ ಬಿಸಿಲಿಗೊಮ್ಮೆ ಇಟ್ರೆ ಸರಿ ಆಗ್ತದೆ. ಮತ್ತೆ ಹಾಳಾಯ್ತು ಅಂತ ಹೇಳಿ ಅದನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನೋಡಿ ನಿಮ್ಗೆ ಕಾಣ್ಬೋದು ಕಲರ್ ಡಿಫ್ರೆನ್ಸ್, 2 ರೀತಿಯ ಜೇನುತುಪ್ಪಗಳು. ಅಂದ್ರೆ ಇದು ಉಂಟಲ್ಲ ರಬ್ಬರ್ ತೋಟದಲ್ಲಿ ಗೂಡು ಕುತ್ಕೊಳಿಸಿ ಅಲ್ಲಿಂದ ಅದನ್ನೆಲ್ಲ ಹೂವನ್ನೆಲ್ಲ ತಂದು ಮಾಡಿದ ಜೇನುತುಪ್ಪ, ಇದು ಜೇನು ನೊಣಗಳು. ಇಲ್ಲಿ ನೋಡಿ ಇದು ಇನ್ನೊಂದು ರೀತಿ ಕಾಫಿ ತೋಟ ಎಲ್ಲ ಇರ್ತದಲ್ಲ, ಹೂವಿದ್ದು ಬೇರೆ ಬೇರೆ ಹೂ ಅಂತದೆಲ್ಲ ತಂದು ಮಾಡಿದ ಜೇನುತುಪ್ಪ. ಇದು ರಬ್ಬರ್ ತೋಟದ್ದು. 2 ಕೂಡ ಪ್ಯೂರೇ, ಆದ್ರೆ ಬೇರೆ ಬೇರೆ ತೋಟದ ಜೇನುತುಪ್ಪಗಳು. ಕಲರ್ ಡಿಫ್ರೆನ್ಸ್ ನಿಮಗೆ ಕಾಣ್ಬೋದು ನೋಡುವಾಗ್ಲೇ ನೋಡಿ.